ನಿನ್ನೆ ಮಹಾಕುಂಭ ಮೇಳಕ್ಕೆ ತೆರೆ ಬಿತ್ತು. ಮಹಾಕುಂಭ ಮೇಳಕ್ಕೆ ಹೋಗಿ ಬರ್ತಾ ಇರುವಂತಹ ಜನ ಏನು ಹೇಳಿದ್ದಾರೆ? ಮಹಾಕುಂಭ ಮೇಳದ ವಿಮಾನದಿಂದ TV9 ಗ್ರೌಂಡ್ ರಿಪೋರ್ಟ್. ಮಹಾಕುಂಭ ಮೇಳಕ್ಕೆ ಭಾಗಿಯಾಗಿರುವುದು ದೇಶದ ಭಾಗ್ಯ. 144 ವರ್ಷಗಳ ನಂತರ ನಡೆದಂತಹ ಈ ಪ್ರಪಂಚಕ್ಕೆ ಒಳ್ಳೆಯದಾಗತ್ತೆ. ಇನ್ನೂ 144 ವರ್ಷಗಳು ಒಳ್ಳೆಯದಾಗತ್ತೆ. ಕುಂಭಮೇಳಕ್ಕೆ ಬಂದಿರೋದು ಸಂತೋಷ ಆಯಿತು ಅಂತ ತುಂಬಾ ಜನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಎಸ್, ಕುಂಭಮೇಳದಲ್ಲಿ ಭಾಗಿಯಾದರು ರಂಗನಾಥ್ ಭಾರದ್ವಾಜ್ ತಮ್ಮ ಅನುಭವ ಮತ್ತು ಅಲ್ಲಿ ಬಂದವರ ಅನುಭವವನ್ನು ಕೂಡ ಅಲ್ಲಿ ದೃಶ್ಯೀಕರಿಸಿದ್ದಾರೆ. ಏನು ಹೇಳಿದ್ದಾರೆ? ಪ್ರತ್ಯಕ್ಷ ವರದಿಯಲ್ಲಿದೆ ನೋಡಿ. ಮಾತಾಡಬೇಕು ಅಂತ ನಮ್ಮ ಜೊತೆಗೆ ಅಪೇಕ್ಷೆ ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಇಲ್ಲೊಬ್ರು ಯಜಮಾನ್ರಿದ್ದಾರೆ, ಅವರು ಕುಂಭಕ್ಕೆ ಹೋಗಿ ಬಂದಿದ್ದಾರೆ. ಯಜಮಾನ್ರೆ ಏನಂತೀರಿ ಸರ್? ನಮ್ಮ ಹೆಸರೇನು? ಕೆಂಪೇರೇಗೌಡ ಸರ್. ಓಕೆ, ಕೆಂಪೇರೇಗೌಡ ಸರ್. ಓಕೆ, ಏನು ಅನಿಸುತ್ತೆ ಸರ್ ಕುಂಭಕ್ಕೆ ಹೋಗಿ ಬಂದಿದ್ದೀರಿ? ಸರ್, ನಮ್ಮ ದೇಶದ ಭಾಗ್ಯ ಸರ್. ಅದು 144 ವರ್ಷಕ್ಕೆ ಸಾರಿ ಬಂದಿದೆ ಅಂತ ಅಂದರೆ ನಮ್ಮ ದೇಶದ ಭಾಗ್ಯ. ಅದನ್ನು ನಮ್ಮ ಪ್ರಪಂಚಕ್ಕೆ ಒಳ್ಳೆಯದಾಗುತ್ತೆ ಅಂತ ಭಾವಿಸಿ ನಾನು ಸುಧಾ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ ಸರ್. ಎಲ್ಲಿಂದ ಬಂದಿರಿ? ಓಕೆ, ಏನು ಅನ್ನಿಸ್ತದೆ ನೀವು ನಿಮಗೆ ಕುಂಭಕ್ಕೆ ಹೋಗಿ? ಸರ್, ನಾನು ಫಸ್ಟ್ ಟೈಮ್ ನಾನು ಕುಂಭಕ್ಕೆ ಬಂದಿರೋದು. 12 ಇಯರ್ಸ್ ಬಿಫೋರು ಬರೋಕ್ಕಾಗಲಿಲ್ಲ. ಬಟ್ ನಾನು ನನ್ನ ಲೈಫ್ ಟೈಮಲ್ಲಿ ಪೇರೆಂಟ್ಸ್ ಕರ್ಕೊಂಬರ್ಬೇಕು ಅಂದ್ಕೊಂಡಿದ್ದೆ, ಬಟ್ ಏಜ್ಡ್ ಆಗಲಿಲ್ಲ. ಆದರೆ ಐ ಆಮ್ ಸೋ ಬ್ಲೆಸ್ಸಡ್ ಸರ್. ನಿಜವಾಗ್ಲೂ ನಮ್ಮ ಲೈಫಲ್ಲಿ ನಾವು ಕುಂಭಮೇಳ ನೋಡಿದ್ದೀವಿ. ಇದೇ ಒಂದು ಆಶೀರ್ವಾದ ಸರ್, ದೇವರ ಆಶೀರ್ವಾದ. ಬಂದ್ವಿ, ತುಂಬ ಚೆನ್ನಾಗಾಯಿತು. ಇಲ್ಲಿ ನೋಡಿದ್ರೆ ಬಡವ ಶ್ರೀಮಂತ ಜಾತಿ ಏನೂ ಇಲ್ಲ ಸರ್. ನಾವು ಹೇಗಾದರೂ ಮಾಡಿ ನಾವು ಸಂಗಮಕ್ಕೆ ಹೋದರೆ ಸಾಕು, ಸ್ನಾನ ಮಾಡ್ಕೊಂಬಂದರೆ ಸಾಕು, ಅಷ್ಟೇ ಇದ್ದಿದ್ದು. ಇಲ್ಲಿ ಬಂದು ಬೋರ್ಡ್ ಕ್ಯಾನ್ಸಲ್ ಆಯಿತು. ಯಾವುದಾದ್ರೂ ಬೋರ್ಡ್ ಓಕೆ ನಾವು ಹೋಗ್ಬಿಡ್ಬೇಕು ಅಂದ್ಕೊಂಡ್ವಿ, ಯಾವುದೂ ಬೋರ್ಡ್ ಸಿಗಲಿಲ್ಲ. ಮನೆಗೆ ಪ್ರೈವೇಟ್ ಬೋರ್ಡ್ ತೊಗೊಂಡ್ವಿ. ಅಲ್ಲಿ ಹೋದರೆ ಎಲ್ಲರೂ ಮಿಕ್ಸ್. ತುಂಬ ಚೆನ್ನಾಗಿತ್ತು, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆದರೆ ಲೈಫಲ್ಲಿ ಏನಂದರೆ ನಾವು ಕೋವಿಡ್ನು ನೋಡಿದ್ವಿ. ಕೋವಿಡಲ್ಲಿ ಒಬ್ರಿಗೊಬ್ಬರು ಜನ ಕಂಡ್ರೆ ಭಯ ಪಡ್ತಾ ಇದ್ವಿ. 100 ಮೀಟರ್ಸ್ 200 ಮೀಟರ್ಸ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿದ್ರೆ ಎಲ್ಲ ಟುಗೆದರ್ ಒಂದೇ ಹತ್ರ ಬಿದ್ದು ಒದ್ದಾಡಿ ಎಂಜಾಯ್ ಮಾಡಿಕೊಂಡು ದೇವರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀವಿ. ಬ್ಲೆಸ್ಸಡ್ ಸರ್. ಮಹಾಕುಂಭ ಮೇಳ ಬಗ್ಗೆ ಏನು ಹೇಳಿದ್ರು ಅದಕ್ಕೆ ಏನು ಹೇಳೋದಕ್ಕೂ ಮಾತಿಲ್ಲ. ಸೊ ನಾನೇ ಈ ಗಂಗಾ ಯಮುನಾ ಸರಸ್ವತಿ ಈ ತಾಯಂದಿನ ಸ್ಪರ್ಶ ಮಾಡೋದಕ್ಕೆ ಈ ಭಾಗ್ಯ ಸಿಕ್ಕಿದೆಯಲ್ಲ, ಇದೊಂದು ದೊಡ್ಡ ಪುಣ್ಯ ಅಂತ ಹೇಳ್ತೀನಿ. ಈ ಒಂದು ಮಹಾಕುಂಭ ಮೇಳದಲ್ಲಿ ನಾವೆಲ್ಲ ಪಾರ್ಟ್ ಆಗಿರೋದು ನಿಜವಾಗ್ಲೂ ನಾವು ಹೇಳಬೇಕು. 144 ಇಯರ್ಸ್ಗೆ ನಿಜವಾಗ್ಲೂ ನಮ್ಮ ನೆಕ್ಸ್ಟ್ ಜನ್ರೇಷನ್ ಸಿಗುತ್ತೋ ಈಗ ನಮಗೆ ಅದು ಸಿಕ್ಕಿರೋದು ನಾವು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ. ಜನಸಾಗರ ನೋಡಿ ಕಣ್ಣು ತುಂದಂಗಾಯಿತು. ಹಾಗೂ ಇದು ಮುಳುಗಿದ್ದು ಏನೋ ಒಂಥರ ಬಾಡಿಲಿ ಎನರ್ಜಿ ಬಂದಂಗೆ ಎನರ್ಜಿ ಬಂತು. ಬಟ್ ಏನೋ ಒಂಥರ ಖುಷಿ, ಏನೋ ನಮಗೆ ಅದೊಂದು ಶಕ್ತಿ ಬಂದಿದೆ ಅಂದ್ಬಿಟ್ಟು ಆ ಬೋಟಲ್ಲೆಲ್ಲ ಹೋಗಿದ್ದು ಅದೊಂಥರ ಎಕ್ಸ್ಪೀರಿಯನ್ಸ್ ನಮಗೆ. ಈಗ ಘೋಷಣೆಗಳನ್ನ ಮುಗಿಸ್ತಾ ಇದ್ದಾರೆ.